ಸುನಿಲ್ ನರೈನ್ ಅವರ ಬ್ಯಾಟು ಕೈಯಿಂದ ತಪ್ಪಿ ಹಿಂದೆ ವಿಕೆಟ್ಗೆ ಬಡಿತು ಸ್ನೇಹಿತರೆ. ನೋಡಿರ್ಬೋದು ನಾವು. ಅಸಲಿಗೆ ನರೈನ್ ಅವರು ಔಟಾಗಿ ಹೊರ ಹೋಗಬೇಕಾಗಿತ್ತು. ಬಟ್ ಯಾಕೆ ಅವ್ರನ್ನ ಔಟಾಗಿ ಹೊರ ಕಳಿಸ್ಲಿಲ್ಲ ಅಂತ ಹೇಳಿ ನಾವೀಗ ನೋಡೋದಾದ್ರೆ, ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಾವು ನೋಡಿರ್ಬೋದು, ನರೈನ್ ಅವರ ಬ್ಯಾಟು ಹಿಂದೆ ಸ್ಟಂಪಿಗೆ ಬಡಿತ್ತು. ಅದರಲ್ಲಿ ಯಾರೂ ಕೂಡ ರಿಯಾಕ್ಟ್ ಮಾಡಲಿಲ್ಲ ಸ್ನೇಹಿತರೆ. ಅಂಪೈರ್ ಕೂಡ ಔಟ್ ಕೊಡಲಿಲ್ಲ, ಏನೂ ಮಾಡಲೇ ಇಲ್ಲ. ಬಟ್ RCB ಆಟಗಾರರು ಕೂಡ ಅದಕ್ಕೇನು ರಿಯಾಕ್ಟ್ ಮಾಡಲಿಲ್ಲ ಸ್ನೇಹಿತರೆ. ಯಾಕೆ ಏನು ಅಂತ ಹೇಳ್ಕೊಂಡು ಈಗೊಂದು ರೂಲ್ಸ್ ಐತಿ, ಯಾವುದು ಏನು ಅಂತ ಹೇಳ್ಕೊಂಡು ನೋಡೋದಾದ್ರೆ, ಇದು ಯಾವ ಓವರ್ನಲ್ಲಿಪ್ಪ ಅಂದ್ರೆ ಸ್ನೇಹಿತರೆ, 18ನೇ ಓವರ್ನಲ್ಲಿ 4ನೇ ಬಾಲ್ನಲ್ಲಿ ಇದು ಆಯಿತು ಸ್ನೇಹಿತರೆ. ಆ ಬಾಲ್ ಏನಾಗಿತ್ತು, ವೈಡ್ ಆಗಿತ್ತು. ಅಸಲಿಗೆ ಏನಾಗಬೇಕಾಗಿತ್ತಪ್ಪ ಅಂದರೆ, ಹಿಟ್ ವಿಕೆಟ್ ಆದ ನಂತರ ಇವರು ಔಟಾಗಿ ಹೊರ ನಡಿಬೇಕಾಗಿತ್ತಲ್ಲ. ಯಾಕೆ ಔಟ್ ಆಗಿಲ್ಲ ಅಂತ ನೋಡೋದಾದ್ರೆ, ಅಂಪೈರ್ ಅವರು ಬ್ಯಾಟ್ಸ್ಮನ್ನ ಬ್ಯಾಟ್ ಏನು ಸ್ಟಂಪಿಗೆ ಬಡಿತಲ್ಲ, ಅದಕ್ಕೂ ಮೊದಲ ಸ್ನೇಹಿತರೆ ಅಂಪೈರ್ ಅವರು ಏನೋ ವೈಡನ್ನು ಕೊಟ್ಬಿಟ್ಟಿದ್ರು. ಒಂದು ವೇಳೆ ವೈಡನ್ನು ಘೋಷಿಸಲಿಲ್ಲ ಅಂದರೆ ಔಟ್ ಆಗ್ತಿತ್ತು. ಮೊದಲೇ ವೈಡ್ ಏನದು ಬ್ಯಾಟು ಸ್ಟಂಪಿಗೆ ಬಡಿಯೋಕ್ಕಿಂತ ಮೊದಲೇ ಇವ್ರು ಏನು ವೈಡ್ ಅಂತ ಕೊಟ್ಟರಲ್ಲ, ಆ ಕಾರಣಕ್ಕಾಗಿ ಇದು ನಾಟ್ ಔಟು ಸ್ನೇಹಿತರೆ. ಇವರು ನಿಮ್ಮ ನೆನಪಿರಲಿ, ಮೊದಲೇ ನೋಡಿಲ್ಲಿ ಟೈಮ್ ಸೈನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಕೊಂಡು, ಇವರು ಬ್ಯಾಟು ಸ್ಟಂಪಿಗೆ ಬಡಿಯೋಕ್ಕಿಂತ ಮೊದಲು ವೈಡ್ ಕೊಟ್ಟಿದ್ದಕ್ಕೆ ಇವರು ನಾಟ್ ಔಟ್ ಆದರು. ಒಂದು ವೇಳೆ ಇವರು ಆಮೇಲೆ ಕೊಟ್ಟಿದ್ರು ಅಂದರೆ ಸ್ನೇಹಿತರೆ, ಇವರು ಖಂಡಿತವಾಗಿ ನರೈನ್ ಔಟ್ ಆಗ್ತಿದ್ರು. ಇನ್ನು MCCನ ಕೆಲವೊಂದಿಷ್ಟು ರೂಲ್ಸ್ಗಳದ ಸ್ನೇಹಿತರೆ. ಈ ರೂಲ್ಸನ್ನು ನಾವೀಗ ನೋಡೋದಾದ್ರೆ, MCC ಏನು ಹೇಳುತ್ತಪ್ಪ ಅಂದ್ರೆ, ಬೌಲರ್ ಏನು ಬಾಲ್ ಎಸಿತಾನಲ್ಲ ಸ್ನೇಹಿತರೆ, ಬಾಲನ್ನು ಎಸೆದು ಅದು ವಿಕೆಟ್ ಕೀಪರ್ ಕೈಗೆ ಹೋಗೋಕ್ಕಿಂತ ಮೊದಲು ಫಸ್ಟಿಗೆ ಏನಾದರೂ ಸ್ಟಂಪ್ಗೆ ಏನು ಬ್ಯಾಟ್ ಗಿಟ್ ಬಡಿತು ಅಂದ್ರೆ, ಇಲ್ಲ ಪ್ಲೇಯರ್ ಏನಾದರೂ ಬಡಿತಪ್ಪ ಅಂದ್ರೆ ಔಟ್ ಕೊಡ್ತಾರೆ. ಒಂದು ವೇಳೆ ಇವತ್ತು ಏನಾಗೈತಪ್ಪ ಅಂದ್ರೆ, ಅಂಪೈರ್ ಆಲ್ರೆಡಿ ವೈಡ್ ಕೊಟ್ಬಿಟ್ಟಿದ್ರು. ವೈಡ್ ಕೊಟ್ಟು ಆದಮೇಲೆ ಅವರು ಬ್ಯಾಟನ್ನು ಸ್ಟಂಪಿಗೆ ಬಡಿದ ನಂತರ ಇದು ನಾಟ್ ಔಟ್ ಆಗಿ ಉಳಿತು ಸ್ನೇಹಿತರೆ. ಇದು ನೆನಪಿರಲಿ ನಮಗೆಲ್ಲರಿಗೂ. ಅದಕ್ಕಾಗಿ ಯಾವುದೇ ಒಬ್ಬ RCB ಪ್ಲೇಯರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಎಲ್ಲರೂ ಕೂಡ ಸ್ತಬ್ಧವಾಗಿದ್ದರು ಸ್ನೇಹಿತರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ.